ಎತ್ಕೊಳಪ್ಪ ಸಹಿ ಮಾಡಿಲ್ಲ ಪೂರ್ತಿ ಹಿಡ್ಕೊ. ಏನು ಸಮಸ್ಯೆ ಏನು ಸಮಸ್ಯೆ ಹೇಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಿರೀಶ್ ಅಂತ, ಕುಣಿಗಲ್ DHS ತಾಲೂಕು ಸಂಚಾಲಕರು. ಸ್ಟೇಷನ್ಗೆ ಬಂದಿದ್ದೀನಿ. ಸಾರ್ವಜನಿಕರಿಗೆ ಈ ಸಾಹೇಬರು ನಮಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ. ಆಮೇಲೆ ಸಾರ್ವಜನಿಕರಿಗೆ ಏಕಾಏಕಿ ಏನೋ ರೌಡಿಸಮ್ ಮಾಡ್ತೀಯ ಅಂತ ಕೇಳ್ತಾರೆ. ಕುಣಿಗಲ್ ತಾಲೂಕು ಸ್ಟೇಷನಲ್ಲಿ ಯಾವುದೇ ಥರದ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ. ನಾನು ಹೇಳ್ತೀನಿ, ಕಂಪ್ಲೇಂಟ್ ಕೊಡೋಕ್ಕೆ ಸ್ವಾಮಿ ನೋಡಿ, ನಾವು ಇಂಟೆನ್ಷನ್ ಏನಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ಅವನ್ನ ಕವರ್ ಮಾಡು. ನೋಡಿ ಸ್ವಾಮಿ, ನಾವು ಸ್ಟೇಷನ್ಗೆ ನೆನ್ನೆ ನಮ್ಮ ತಂದೆ ತಾಯಿ ಬಂದಿದ್ದಾರೆ. ದೇವಸ್ಥಾನದ್ದು ಹೊಡೆದಾಕಿದ್ದಾರೆ ನೋಡಿ, ಇವರೇ ನಮ್ಮ ತಂದೆ ತಾಯಿ. ಸೊ ಇವರೇ ಇಲ್ಲಿ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಕುಣಿಗಲ್ ತಾಲೂಕು ಸ್ಟೇಷನಲ್ಲಿ ಯಾರೂ ಸಹ ದಪ್ಪೆದಾರಿಂದ ಹಿಡಿದು ಅಟೆಂಡ್ರ್ ತನಕ ಹಿಡಿದು ಯಾರೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಯಾಕೆ ಅಂದರೆ ಸೊ ಇದೇ ಥರ 3-4 ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀವಿ, ಯಾವುದೂ ರೆಸ್ಪೆಕ್ಟ್ ಮಾಡ್ತಿಲ್ಲ, ಗೂಂಡಾ ವರ್ತನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಾನು ತೋರಿಸ್ತೀನಿ. ಮಾನ್ಯ ಗೃಹ ಸಚಿವರು ಇದನ್ನು ನೋಡಬೇಕು. ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರು ದಯವಿಟ್ಟು ಇದನ್ನು ನೋಡಿ. ಇದ್ಕೋ, ಇಲ್ಲಿ ಇವರು ರಕ್ಷಕರೇ ಭಕ್ಷಕರಾದರೆ ನಮ್ಮಂಥ ಸಾಮಾನ್ಯ ಜನರು ಬದುಕೋದು ಹೆಂಗೆ ಕುಣಿಗಲ್ಲಲ್ಲಿ? ನನ್ನ ಹಿಡಿಯಮ್ಮ ನೋಡಿ ಸ್ವಾಮಿ, ನಿನ್ನೆ ಹಿಂದೂ ದೇವಾಲಯ ಹಿಂಗಿದ್ದಿದ್ದನ್ನ ಬುಲ್ಡೇಜರು ಮತ್ತು JCP ಟ್ಯಾಕ್ಟ್ರುಗಳು ತಗೊಬಂದು ನೋಡಿ, ಇಲ್ಲಿ ಟ್ಯಾಕ್ಟ್ರು ಹಾಗೂ 4 ಜನ ರೌಡಿಗಳು ಅವ್ರು ಯಾರು ಕರ್ಕೊಂಬಂದು ಕುಣಿಗಲ್ ನಂಬರ್ ಪ್ಲೇಟ್ ಇಲ್ಲ, JCP ನಂಬರ್ ಪ್ಲೇಟ್ ಇಲ್ಲ, ಹಾಗೂ ಟ್ಯಾಕ್ಟ್ರಲ್ಲೂ ಸಹ ನಂಬರ್ ಪ್ಲೇಟ್ ಇಲ್ಲ. ದೇವಸ್ಥಾನ ಪೂರ್ತಿ ಇದಾಗಿದೆ. ಆಮೇಲೆ ನೋಡಿ, ದೇವಸ್ಥಾನ ಪೊಲೀಸರು ಸ್ಪಾಟ್ ವೆರಿಫಿಕೇಶನ್ ಮಾಡಿದ್ದಾರೆ, GPS ಫೋಟೋ ಕಾಪಿ ಇದೆ. ಸೊ ಯಾವುದೇ ಥರದ ನಮಗೆ ನ್ಯಾಯ ದೊರಕಿಕೊಟ್ಟಿಲ್ಲ. ಈ ಥರ ಇದ್ದ ದೇವಸ್ಥಾನನ ಕಳ್ತನ ಮಾಡಿ ಈ ಥರ ಹೊಡೆದಾಕಿದ್ರು ಸಹ ನಾವು 1 ಬಾರಿ ಅಲ್ಲ 3 ಬಾರಿ ಸ್ಟೇಷನ್ಗೆ ಬಂದಿದ್ದೀವಿ. 3 ಬಾರಿ ಸ್ಟೇಷನ್ ಕೊಟ್ಟರು ರಾಜಿ ಸಂಧಾನ, ನಮಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ನಮ್ಮನ್ನೇ ಕಳಿಸಿದರೆ, ಅವ್ರನ್ನೇ ಕಳಿಸಿದರೆ ಹೊರತು ನಮ್ಗೆ ಯಾವುದೇ ರೀತಿಯ ನ್ಯಾಯ ದೊರಕಿಸಿಲ್ಲ. ಸೊ ದೇವಸ್ಥಾನದಲ್ಲಿ ಕಳೆದ ನೋಡಿ, ದೇವ್ರ ವಿಗ್ರಹ ಸಮೇತನೂ ಸೇರಿ ಎಲ್ಲ ತೆಗೆದು ನೋಡಿ ಹೆಂಗಾಗಿದೆ ನೋಡಿ. ಸ್ಪಾಟಿಗೆ ಬಂದರು ನಮ್ಮ 112 ರಕ್ಷಕರು, 112 ಪೊಲೀಸ್ನವರು ಸ್ಪಾಟಿಗೆ ಬಂದ್ರು. ಎಲ್ಲಿದೆ ದೇವಸ್ಥಾನ, ಎಲ್ಲಿದೆ ದೇವರು, ಆಮೇಲೆ ಎಲ್ಲಿದೆ ನಿಮ್ಮ ಜಾಗ, ಯಾವ ಟ್ಯಾಕ್ಟ್ರು, ಯಾವ JCP ಅಂತಾರೆ. ಇದೆಲ್ಲ ಸಾಕ್ಷಿ ಸಮೇತ ಫೋಟೋ ಪ್ರೂಫ್ ಇದ್ರು. ಆಮೇಲೆ ನಮ್ಮ 112 ಪೊಲೀಸ್ನವರು ಯಾವುದೇ ಬಾಡಿ ಕ್ಯಾಮ್ರಾ ಇಲ್ಲದೆ ಸ್ಪಾಟಿಗೆ ಬರ್ತಾರೆ. ಒಂದು ಕಂಪ್ಲೇಂಟ್ ಮಾಡಿದ್ರೆ ಬಾಡಿ ಕ್ಯಾಮ್ರಾ ಆನಲ್ಲಿ ಇಟ್ಕೋಬೇಕು, ಬಾಡಿ ಕ್ಯಾಮ್ರಾ ಇಲ್ಲ ನಮ್ಮ ತುಮಕೂರಲ್ಲಿ ಕೊಟ್ಟಿಲ್ಲ ಅಂತಲೇ ಹೇಳ್ತಾರೆ. ಸೊ ನೋಡಿ, ಈಗ ಇದನ್ನು ಯಾರು ಮಾಡಿಸಿರೋದು ಅನ್ನೋದು ಸ್ಟೇಷನ್ಗೆ ಗೊತ್ತು, ಆದರೂ ಯಾವುದೇ ಥರದ ನ್ಯಾಯ ದೊರಕಿಸ್ಕೊಡ್ತಿಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ 3 ಬಾರಿ, ಕಂಪ್ಲೇಂಟ್ ಸಹ ತಗೊಂಡಿಲ್ಲ. ಈ ಕಂಪ್ಲೇಂಟ್ ಇವತ್ತು ಕೊಡಕ್ಕೆ ಬಂದಿದ್ದೀವಿ, ಏನು ಮಾಡ್ತಾರೆ ನೋಡಬೇಕು ಸ್ವಾಮಿ. ದಯವಿಟ್ಟು ಆದಷ್ಟು ಜನ ಇದನ್ನು ಶೇರ್ ಮಾಡಿ.